ಹೆಸರಾಂತ ಸಮಾಜ ಸೇವಕರು, ಜನಪ್ರಿಯ ನಾಯಕರು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಬಿಜೆಪಿ ಮುಖಂಡರಾದ ಶ್ರೀಯುತ ಸಂದೀಪ್ ರೆಡ್ಡಿರವರು ಅಸಹಾಯಕ ಕುಟುಂಬವೊಂದಕ್ಕೆ ತಮ್ಮ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಆಟೋ ಚಾಲನೆ ಮಾಡಿಕೊಂಡು ತನ್ನ ಜೀವನ ಸಾಗಿಸುತ್ತಿದ್ದ ಅಕ್ಬರ್ ಸಲೀಂ ಎಂಬ ವ್ಯಕ್ತಿ ತನ್ನ 2 ಕಿಡ್ನಿ ವೈಫಲ್ಯದಿಂದ ಶಾಶ್ವತ ಅಂಗವಿಕಲನಾಗಿ ಮೂಲೆ ಸೇರಿದ್ದ. ಇದರಿಂದ ಆತನ ಕುಟುಂಬ ದಿನನಿತ್ಯದ ಊಟಕ್ಕೂ ಪರದಾಡುವ ಪರಿಸ್ಥಿತಿ ತಲುಪಿತ್ತು. ಕೆಲ ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ತಿಳಿದುಕೊಂಡ ಸಂದೀಪ್ ರೆಡ್ಡಿರವರು ಇಂದು ನೇರವಾಗಿ ಅಕ್ಬರ್ ಸಲೀಂ ವಾಸವಿದ್ದ HS ಗಾರ್ಡನ್ನ ಮನೆಗೆ ಭೇಟಿ ನೀಡಿ ಆತನೊಂದಿಗೆ ಮಾತನಾಡಿ ಆತನಿಗೆ ಧೈರ್ಯ ತುಂಬಿ ಶ್ಲಾಘನೆಯ ಮಟ್ಟದ ಹಣದ ಮೊತ್ತವೊಂದನ್ನು ಅವರ ಕೈಗಿತ್ತು ತಮ್ಮ ಧಾರಾಳತೆಯನ್ನು ಮೆರೆದಿದ್ದಾರೆ ಸಂದೀಪ್ ರೆಡ್ಡಿರವರು. ಇದೇ ಅಲ್ಲದೆ ಅಕ್ಬರ್ ಸಲೀಂನ ಮನೆ ರಿಪೇರಿ ಹಾಗೂ ಸೂಕ್ತ ಶೌಚಾಲಯ ನಿರ್ಮಾಣ ಮತ್ತು ಆತನ ಆಸ್ಪತ್ರೆ ಖರ್ಚು ಭರಿಸುವುದಾಗಿ ಕೂಡ ವಾಗ್ದಾನವನ್ನು ಮಾಡಿದ್ದಾರೆ ಸಂದೀಪ್ ರೆಡ್ಡಿರವರು. ಇನ್ನು ತಾವು ಸಹಾಯ ಮಾಡೋದು ಅಲ್ಲದೆ ತಮ್ಮ ಅನುಯಾಯಿಗಳಿಗೂ ಅಸಹಾಯಕ ಕುಟುಂಬಗಳಿಗೆ ಸಹಾಯ ಮಾಡುವಂತೆ ಸಹಾಯ ಹಸ್ತ ಚಾಚುವಂತೆ ಪ್ರೇರೇಪಿಸಿದ್ದಾರೆ ಸಂದೀಪ್ ರೆಡ್ಡಿರವರು. ಆ ಒಂದು ವ್ಯಕ್ತಿ ಇವತ್ತು ಏನು ಕಿಡ್ನಿಗಳು ಫೇಲ್ ಆಗಿದೆ, ಅದರ ನಂತರ ಲಿವರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಇವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮಾತ್ರ ಅಲ್ಲ, ತಾನೇ ಏನಾದರೂ ಒಂದು ಸ್ವಂತ ಕೆಲಸ ಮಾಡ್ಕೊಳಕ್ಕೂ, ಒಂದು ಬಾತ್ರೂಮ್ಗೆ ಹೋಗೋಕ್ಕೂ, ಒಂದು ಊಟ ಮಾಡೋಕ್ಕೂ ಕಷ್ಟ ಆಗಿರೋಂಥ ಸ್ಥಿತಿ ಆ ವ್ಯಕ್ತಿಗೆ ತಲುಪಿದ್ದಾರೆ. ಆ ವ್ಯಕ್ತಿ ಈಗ ಏನಂತಂದರೆ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಜೊತೆಗೆ ಒಂದು ಅಂಗವಿಕಲ ತಂಗಿ ಇದೆ ಅವ್ರಿಗೆ. ನಿಜಕ್ಕೂ ದೇವರು ಕಷ್ಟ ಒಬ್ಬರಿಗೆ ಎಲ್ಲ ಕಷ್ಟ ಕೊಟ್ಬಿಡ್ತಾನ ಅನ್ನೋದನ್ನು ಇಲ್ಲಿ ನೋಡಿದಾಗ ಅನಿಸುತ್ತೆ ನಿಜವಾಗ್ಲೂ. ಯಾಕಂದರೆ ಒಬ್ಬ ಬಡ ವ್ಯಕ್ತಿ ಕಷ್ಟ ಬಿದ್ದು ಜೀವನ ಮಾಡ್ತಾ ಇರೋಂಥ ವ್ಯಕ್ತಿಗೆ ಇಷ್ಟೊಂದು ಒಂದಾದ್ರ ಮೇಲೊಂದು ಇಷ್ಟೊಂದು ಕಷ್ಟಗಳನ್ನು ಕೊಟ್ಬಿಟ್ಟಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರಬೇಕು ನನಗೂ ಕಷ್ಟ. ಆ ರೀತಿಯ ಒಂದು ಸಂದರ್ಭದಲ್ಲಿ ಇವತ್ತು ಬಂದು ಅವ್ರನ್ನ ಮಾತಾಡಿದ್ವಿ. ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಮುಖಾಂತರ ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಮತ್ತು ಇದನ್ನು ನೋಡ್ತಾ ಇರೋಂತಹ ಎಲ್ಲ ಮಾನವೀಯ ಹೃದಯಗಳಿರುವಂತಹ ಎಲ್ಲ ನಾಗರಿಕರಲ್ಲಿ, ನನ್ನ ಭಾರತ ದೇಶದ ಪ್ರಜೆಗಳಲ್ಲಿ ಕೇಳ್ಕೊಳೋದು ಏನಂತಂದರೆ, ದಯವಿಟ್ಟು ಈ ರೀತಿಯ ಕುಟುಂಬಗಳ ಜೊತೆ ನಿಂತ್ಕೊಳ್ಳೋಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ನಾವೇನು ನಮ್ಮ ಜೀವನಗಳಲ್ಲಿ ಮುಳುಗೋಗಿದ್ದೀವಿ, ಅದರಿಂದ ಒಂದು ಸಣ್ಣ ಪಾಲನ್ನು ಈ ರೀತಿಯ ಕುಟುಂಬಗಳು ಕಂಡಾಗ ದಯವಿಟ್ಟು ಬಂದು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡಿ. ಮನುಷ್ಯರಾಗೋದಕ್ಕೆ ನಮಗೆ ಸಿಗೋವಂಥ ಅವಕಾಶ ಇದೆಲ್ಲ. ನಿಜಕ್ಕೂ ದೇವರು ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಯುವಕರು ಕ್ರಿಕೆಟ್ ಆಡ್ತಿದ್ದೀರಾ, ನೀವೊಂದು ಟೂರ್ನಮೆಂಟ್ ಮಾಡ್ತಿದ್ದೀರಾ ಅಂತ ಅನ್ನೋಂಗಿದ್ರೆ, ಯಾರಾದರೂ ನನ್ನ ಪ್ರೀತಿಸೋ ಅಂಥ ಚಿಕ್ಕಬಳ್ಳಾಪುರದಲ್ಲಿ ಯುವಕರಿದ್ದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಬೇಕಾದ್ರೆ ಮಾಡೋದೇ ಬೇಡ. ಅದಕ್ಕೆ ಅಂತ ಮುಡುಪಾಗಿಟ್ಟಿರೋ ಒಂದು 20,000ನೋ 50,000ನೋ 10,000ನೋ 1,00,000 ರೂಪಾಯೋ ನಿಮ್ಗೇನಾದರೂ ಉಳಿಯುತ್ತೆ ಅನ್ನೋಂಗಿದ್ರೆ ನೀವು ಯುವಕರು ಮನಸ್ಸು ಮಾಡಿದ್ರೆ ತಗೊಂಬಂದು ಇಂಥ ಕುಟುಂಬಗಳ ಜೊತೆ ನಿಂತ್ಕೊಬಹುದು. ಯಾರಾದರೂ ನಿಮ್ಮ ಮಕ್ಕಳದ್ದು ನಾಮಕರಣ ಮಾಡ್ತಾಯಿದ್ದೀರಾ, ಯಾರ್ದಾದ್ರೂ ನಿಮ್ಮ ಮಕ್ಕಳದ್ದು ಮದುವೆ ಮಾಡ್ತಾಯಿದ್ದೀರಾ, ಇನ್ನೇನೋ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಮಾಡ್ತಾ ಇರೋ ಅಡುಗೆನಲ್ಲಿ 1-2 ಸ್ವೀಟ್ ಕಡಿಮೆ ಮಾಡಿದ್ರೆ ಡೆಫಿನೆಟ್ಟಾಗಿ ಒಂದು 10,000 20,000 ಉಳಿಯೋ ಅಂಥ ಕೆಲಸ ಆಗುತ್ತೆ. ಆ 2 ಸ್ವೀಟ್ ತಿಂದವರು ನಿಮ್ಮನ್ನು ಅಸೂಯಾದರೂ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಬೈಕೊಂಡಾದರೂ ಹೋಗ್ತಾರೆ. ಆ 2 ಸ್ವೀಟ್ ಕಡಿಮೆ ಆಗೋದ್ರಿಂದ ನಿಮ್ಮ ಮದುವೆ ಆಗಲಿ, ನಿಮ್ಮ ಮನೆಯಲ್ಲಿ ನಡೆಯೋ ಕಾರ್ಯಕ್ರಮ ಆಗಲಿ ಕಡಿಮೆ ಆಗಲ್ಲ. ಆದರೆ ನೀವು ಅದರಲ್ಲಿ ಉಳಿಯೋ ಅಂಥ ಒಂದು 10-20,000 50,000 ಏನೋ ಒಂದಷ್ಟು ದುಡ್ಡನ್ನ ಈ ರೀತಿಯ ಕುಟುಂಬಗಳಿಗೆ ಕೊಟ್ಟರೆ ಆ ದೇವರು ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ಮನಸ್ಸಿನಲ್ಲಿರೋ ತೃಪ್ತಿ ಇದೆಯಲ್ಲ, ಅದು ನಿಮ್ಮನ್ನು ನಿಜಕ್ಕೂ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ನೀವು ಏರಿಸುತ್ತೆ. ನಾನು ಎಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊತೀನಿ, ದಯವಿಟ್ಟು ಏನು ಚಿಕ್ಕಬಳ್ಳಾಪುರದಲ್ಲೇ ಇರುವಂತಹ HS ಗಾರ್ಡನ್ನಲ್ಲಿರುವಂತಹ ಈ ಒಂದು ಕುಟುಂಬದ ಜೊತೆ ದಯವಿಟ್ಟು ತಾವೆಲ್ಲ ನಿಂತ್ಕೊಳ್ಳಿ. ಮನೆ ಭೇಟಿಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರನ್ನು ನಮ್ಮ ಆರಾಧ್ಯಾಸ್ ಟಿವಿಯ ಕಡೆಯಿಂದ ಒಂದು ಪ್ರಶ್ನೆ ಕೇಳಲಾಯಿತು. ಸರ್, ಇಷ್ಟು ವರ್ಷಗಳಿಂದ ತಾವು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ. ಆದರೆ ಇತ್ತೀಚೆಗೆ ನಾನು MLA ಟಿಕೆಟ್ ಆಕಾಂಕ್ಷಿ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ದೀರಿ. ಇನ್ನು ಮುಂದೆ ತಮ್ಮ ಸೇವೆಯನ್ನು ಸಮಾಜ ಹೇಗೆ ಪರಿಗಣಿಸಬಹುದು ಎಂದೆವು. ಇದಕ್ಕೆ ಮಾನ್ಯ ಸಂದೀಪ್ ರೆಡ್ಡಿರವರ ಉತ್ತರ ಹೀಗಿದೆ ನೋಡಿ. ಇಷ್ಟು ದಿನ ಸಂದೀಪ್ ರೆಡ್ಡಿ ಅವರು ತೆರೆಮರೆಯಲ್ಲಿ ಜನಸೇವೆಯನ್ನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ರು. ಆದರೆ ಇತ್ತೀಚೆಗೆ ನಡೆದಂಥ ಸನ್ನಿವೇಶದಲ್ಲಿ ನಾನು ಆಕಾಂಕ್ಷಿ ಅಥವಾ ನನಗೂ ಆಸೆ ಇದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿದ್ದೀರಾ.
ಇನ್ನು ಮುಂದೆ ತಾವು ಮಾಡೋ ಸೇವೆಗೆ ಸಮಾಜ ಯಾವ ರೀತಿ ನೋಡ್ಬೋದು ಅಥವಾ ಅದಕ್ಕೆ ಯಾವ ರೀತಿ ಹೆಸರು ಕೊಡ್ಬೋದು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರತಿಕ್ರಿಯೆ? ಸಮಾಜ ಯಾವ ರೀತಿ ನೋಡುತ್ತೆ ನನಗೇನು ಅದ್ರದ್ದು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಮೂಡುತ್ತೆ ಅದನ್ನು ನಾನು ಕಾರ್ಯರೂಪಕ್ಕೆ ತರ್ತಾ ಹೋಗ್ತೀನಿ, ಅಷ್ಟು ಬಿಟ್ಟರೆ ರಾಜಕೀಯ ಅಂದಿದ ತಕ್ಷಣ ಅದು ಯಾರೂ ಮುಟ್ಟದೇ ಇರೋವಂತಹ ಕ್ಷೇತ್ರ ಅಲ್ಲ, ಏನು ಅಸ್ಪೃಶ್ಯ ಕ್ಷೇತ್ರ ಏನಲ್ಲ. ರಾಜಕೀಯ ಅನ್ನೋದು ಪ್ರಜಾಪ್ರಭುತ್ವ ಏನಿದೆ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದನ್ನು ನೀವು ಯಾರು ಬೇರೆ ಮಾಡಿ ನೋಡೋದು ಬೇಡ. ರಾಜಕೀಯ ಇರಲಿ ಇಲ್ದಿರೋ ಹೋಗಲಿ, ಸಂದೀಪ್ ರೆಡ್ಡಿ 100% ಚಿಕ್ಕಬಳ್ಳಾಪುರ ಜನತೆ ಜೊತೆ ಇರ್ತಾನೆ. ಬೆಳಗ್ಗೆನೂ ಯಾರಿಗೂ ಹೇಳ್ತಾ ಇದ್ದೆ, ಈ ಮುಖಾಂತರ ನಿಮಗೂ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಸೋಲೋದಕ್ಕೆ ಹೆದರೋದಿಲ್ಲ. ಯಾಕಂದರೆ ನಾನು ಬಂದಿರೋದು ಗೆಲ್ಲೋದಕ್ಕಲ್ಲ, ನಾನಿಲ್ಲಿರೋದು ನನ್ನ ಚಿಕ್ಕಬಳ್ಳಾಪುರ ಜನತೆನ ಗೆಲ್ಸೋಕ್ಕೆ. ನನಗೆ ಸೋಲಿನ ಭಯ ಇಲ್ಲ. ಸೊ ನಾನು ರಾಜಕೀಯನ ತಲೆ ಕೆಡಿಸ್ಕೊಳೋದ್ರ ನನ್ನ ಜನತೆಯ ಸೇವೆಯನ್ನು ಕಂಟಿನ್ಯೂಸ್ ಆಗಿ ನನ್ನ ಜೀವನ ಇರೋವರೆಗೂ ನನ್ನ ಕೈಯಲ್ಲಿ